ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡಿನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ರೈಲಿನಲ್ಲಿ ಪ್ರಯಾಣ ಮಾಡೋರಿಗೆ ಶಾಕಿಂಗ್ ಸುದ್ದಿ ಒಂದು ಇದೆ. ರೈಲಿನಲ್ಲಿ ಊಟ ಮಾಡುವಾಗ ನೀವು ಒಂದು ವೇಳೆ ಈ ತಪ್ಪನ್ನು ಮಾಡಿದರೆ ನಿಮಗೆ ದಂಡ ಫಿಕ್ಸ್ ಆಗಿರುತ್ತೆ. ಹಾಗಾದರೆ ಏನಿದು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ರೈಲು ಪ್ರಯಾಣ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದರೂ ಮನೆಯಿಂದ ಸಿದ್ಧಪಡ್ಕೊಂಡು ಬಂದ ಊಟವನ್ನು ಕುಟುಂಬದವರಿಗೆ ಹಂಚಿ ತಿನ್ನುವುದು ನಮಗೆಲ್ಲ ರೂಢಿ. ಆದರೆ ಇನ್ಮುಂದೆ ಹೀಗೆ ಊಟ ಮಾಡುವಾಗ ನೀವು ಬಹಳ ಜಾಗರೂಕರಾಗಿರಬೇಕು. ಸ್ವಲ್ಪ ಮೈಮರೆತರೂ ಕೂಡ ನೀವು ತಿಂದ ಊಟಕ್ಕಿಂತ ಕಟ್ಟುವ ದಂಡವೇ ದುಬಾರಿ ಆಗ್ಬೋದು. ರೈಲ್ವೆ ನಿಲ್ದಾಣಗಳು ಮತ್ತು ಬೋಗಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಈಗ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆ ತರ್ತಾ ಇದೆ. ರೈಲ್ವೆ ಇಲಾಖೆಯು ರೈಲ್ವೆ ನಿಲ್ದಾಣ ಹಾಗೂ ರೈಲುಗಳನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದ ಕ್ಲೀನ್ ರೈಲ್ವೆ ಕಾರ್ಯಕ್ರಮವನ್ನು ಇದೀಗ ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಇತ್ತೀಚೆಗೆ ವಿವಿಧ ರೈಲ್ವೆ ನಿಲ್ದಾಣಗಳಲ್ಲಿ ನಡೆಸಿದ ದಿಢೀರ್ ತಪಾಸಣೆಯಲ್ಲಿ ಇದೀಗ ಬರೋಬ್ಬರಿ 1447 ಜನರು ನಿಯಮಿತವಾಗಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಅವರಿಂದ ಅಧಿಕಾರಿಗಳು 7,81,400 ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದಾರೆ. ಅಂದರೆ ಸರಾಸರಿ ಪ್ರತಿ ವ್ಯಕ್ತಿಯಿಂದ 200 ರೂಪಾಯಿ ದಂಡ ಕೂಡ. ಹಾಗಾಗಿ ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಒಂದೇ ಕುಟುಂಬದ ಸದಸ್ಯರು ಮನೆಯಿಂದ ತಂದಿದ್ದ ಆಹಾರವನ್ನು ರೈಲಿನಲ್ಲಿ ಸೇವಿಸಿ ಬಳಿಕ ಉಳಿದ ಎಲೆ, ಪ್ಲಾಸ್ಟಿಕ್ ಕವರ್ ಮತ್ತು ಆಹಾರದ ತ್ಯಾಜ್ಯವನ್ನು ತಮ್ಮ ಸೀಟಿನ ಕೆಳಗಡೆ ಎಸೆದಿದ್ರು. ಇದನ್ನು ಗಮನಿಸಿದ ರೈಲ್ವೆ ಸಿಬ್ಬಂದಿ ಕೂಡಲೇ ಅವರಿಗೆ ಭಾರಿ ದಂಡವನ್ನು ವಿಧಿಸಿದ್ದಾರೆ. ನೀವು ಎಲ್ಲಿಂದ ತಂದ ಆಹಾರವನ್ನಾದರೂ ಸೇವಿಸಿ, ಆದರೆ ಕಸವನ್ನು ಮಾತ್ರ ಕಡ್ಡಾಯವಾಗಿ ಕಸದ ಬುಟ್ಟಿಗೆ ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ರೈಲ್ವೆ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಮಾತ್ರವಲ್ಲದೆ ಸಾಮಾನ್ಯ ಉಡುಪಿನಲ್ಲಿರುವಂತಹ ಸಿಬ್ಬಂದಿ ಕೂಡ ಪ್ರಯಾಣಿಕರ ಚಲನಾವಲನಗಳನ್ನು ಗಮನಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಉಳಿದ ಆಹಾರ ಪದಾರ್ಥಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಹಾಳಾಗುವುದಲ್ಲದೆ ಪ್ರಯಾಣಿಕರ ಆರೋಗ್ಯಕ್ಕೂ ಕೂಡ ತೊಂದರೆಯಾಗ್ತಾ ಇದೆ. ಹಾಗಾಗಿ ರೈಲ್ವೆ ಇಲಾಖೆ ಇದೀಗ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜಾರಿ ಮಾಡಿರುವಂಥದ್ದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ ನೀವು